ನಿರ್ವಾಚನ ಮಾಡಬೇಡ. ಹೆಣ್ಣು ಕೋಣೆಯನ್ನೇ ಇರಬೇಕು. ಹೇಗುದಾದ್ರೆ ಹೆಣ್ಣು ಮಕ್ಕಳು ಶೃಂಗಾರ ಮಾಡುವ ಕೋಣೆಗೆ ಹೋಗು. ಆ ದರ್ಪಣದ ಮುಂದೆ ಸುಯಿ 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 ಅಂತ ಹಾಕ್ತಾ ಇರ್ತಾರೆ. ಕನ್ನಡಿ ಮುಂದಿರುವುದೆಲ್ಲ ಹೆಣ್ಣು ಸೊಳ್ಳೆ. ಹೆಣ್ಣು ಮಕ್ಕಳು ಶೃಂಗಾರ ಮಾಡುವ ಕೋಣೆಯಲ್ಲಿ ಮಾತ್ರ. ಈ ಗಂಟು ಸೊಳ್ಳೆ ಗೊತ್ತಾಗುದು. ಗಂಡು ಮಕ್ಕಳು ಶೃಂಗಾರ ಮಾಡುವ ಕೋಣೆಯಲ್ಲಿ ಹೌದಲ್ಲ, ಅದು ಒಟ್ಟಾಗಬಾರ್ದು. ಹೆಣ್ಣು ಸೊಳ್ಳೆಯೇ ಆಗ್ಬೇಕು. ಒಂದು ಕಾಲು ಮುರಿಲಿಕ್ಕಿಲ್ಲ. ಕಾಲು ಮುರಿತು ಅಂತ ಹೇಳಿದ್ರೆ ನೀನು ಕೈಗೊಂಡಂತ ನಾವು ಪರಿಣದ ಕಾರ್ಯವನ್ನು ಈಡೇರಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಕರಿ ಎಮ್ಮೆಯ ಬಿಳಿ ಹಾಲು, ಬಿಳಿ ಹಾಲು ಅದರಲ್ಲ, ನಾನು ಹೇಳಿದಷ್ಟು ನೀವು ಮಾಡಿಕೊ. ಕರಿ ಎಮ್ಮೆಯ ಬಿಳಿ ಹಾಲು. ಆಮೇಲೆ 900 ಕೊಕ್ಕಿನ ಗರ್ಭಿಣಿಯಾಗಿರ್ಬೇಕು. ಆದ್ರೆ ಅದನ್ನ ತರುವ ಕಾರ್ಯಕ್ಕೆ ಒಂದೇ ಒಂದು ಗಂಡು ನಾಯಿ ಸಾಕು. ಒಂದೇ ಗಂಡು ನಾಯಿ ಸಾಕು. ಈಗ ತರ್ಲಿಕ್ಕೆ ಒಂದು ಸಾಕು. ಹೌದು, ಈಗ 900 ಗರ್ಭಿಣಿ ಆಗ್ಲಿಕ್ಕೆ ಒಂದಾಗತ್ತೆ ಬೇಕು. ಮತ್ತೆ ಹಾಗಲ್ಲ. ಆಮೇಲೆ ನಾಡು ಕೋಣ ಇತ್ಯಾದಿ ಇತ್ಯಾದಿ ಪರಿಕರಗಳ ಜೊತೆಗೆ ನಿಂಬೆಹಣ್ಣು, ಕುಂಬಳಕಾಯಿ ಇತ್ಯಾದಿ ವಸ್ತುಗಳು ಬೇಕಾಗ್ತದೆ. ಅದೆಲ್ಲವನ್ನ ನೀನು ಸಕಾಲಕ್ಕೆ ಒದಗಿಸಿಕೊಟ್ಟೆ ಜಯ ಸಂಪಾದನೆ ಆಗುವುದು ಮಾತ್ರವಲ್ಲ, ವೈರಿಗಳಂತಹ ಶಕ್ತಿಯನ್ನು ನಿನ್ನ ಬರುವ ಹಾಗೆ ನಾನು ಪ್ರಯತ್ನಿಸ್ತೇನೆ. ನೀವು ಆಜ್ಞೆ ಮಾಡಿದ ತಕ್ಷಣ ನಾವು ಮೂಲದ ಕುಂಬಳೆಯನ್ನು ಸೇರಿದೊಳಗೆ ಅಲ್ಲಿಗೆ ಬಂದು ನಮ್ಮ ಸಲಕರಣೆ ಬರ್ತಾರಲ್ಲ, ಅಲ್ಲಿ ಬಂದು ಮುಟ್ಟಿದ್ರೆ ಸಾಕು, ನಾವು ಅಲ್ಲಿ ಹೋಗೋದ. ಹೋಮದ ಧೂಮವನ್ನು ಆವರಿಸಿ ಪರಿಣಾಮವಾಗಿ ನಮ್ಮವರನ್ನು ತೊಂದರೆಗೆ ಬೀಳುತ್ತಾರೆ. ಒಬ್ಬ ಇದ್ದಾನೆ ಅಧಿಕಾರಿ ಪಕ್ಷದಲ್ಲಿ ಕದನ ಕಲಿಗಳನ್ನ ರಣಕ್ಷೇತ್ರಕ್ಕೆ ಕಳುಹಿತು ನಮ್ಮಪ್ಪ. ಹಾಗಾದ್ರೆ ವಿಶ್ವಾಸದ ಮಾತು ನೀನು ಒಪ್ಪಿಕೊಂಡಾಗ ಆಯ್ತಾ? ರಾವಣನಿಗೆ ರಾವಣನ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಬಂದವರಿಂದ ಸಾಧ್ಯ ಮಾಡುವ ಕಾರಣಕ್ಕೆ ಬೇಕಾಗಿರಿಸಿಕೊಂಡ ಆಳೊಬ್ಬನನ್ನ ಗೆಲ್ಲುವುದಕ್ಕೆ ಕಳಿಸ್ತಾನೆ ಅಂತಾದ್ರೆ ಒಬ್ಬ ಸೇನಾಧಿಪತಿಯನ್ನು ಮಂತ್ರಿಯನ್ನು ಸೈನಿಕನನ್ನು ಮಹಾರಾಜ ಆಜ್ಞೆ ಕೊಟ್ಟು ಯುದ್ಧಕ್ಕೆ ಕಳಿಸ್ತಾನೆ ಅಂತಾದ್ರೆ ಮಹಾರಾಜನಿಗೆ ಬಲ ಅಲ್ಲಲ್ಲ, ನಿಮ್ಮ ಬಲನವರ ಕುರಿತಾದ ಆಕ್ಷೇಪ ಅಲ್ಲವಲ್ಲ. ಹಾಗಿದ್ರೆ ರಾವಣ ಬರಬೇಕು ಶೂನ್ಯ ಆಯ್ತು ಎನ್ನುವಾಗ ನೀನು ಒಪ್ಪಿಕೊಂಡಾಗ ನಿಮ್ಮನ್ನ ಕೇಳ್ತೇವೆ. ಯಾವುದು ಸುಮ್ಮನ ಪವಿತ್ರ ಹೌದಾ? ಸುಮ್ಮನಿರುವಾಗ ರಕ್ತಬೀಜನಾಗಲಿ, ಧೂಮ್ರಾಕ್ಷನಾಗಲಿ, ಚಂಡಮುಂಡರಾಗಲಿ ದೇವಿಯನ್ನ ತರುವುದಕ್ಕೆ ಹೋಗಿ ಯುದ್ಧ ಮಾಡಿ ಯಾಕೆ ಸತ್ತರು? ಸುಮ್ಮನಿಗೆ ಬಲ ಇಲ್ಲದಲ್ವಾ? ಕಾರಣ ಏನು? ನಮ್ಮ ಆಳುಗಳವರು ಅರಸನಿರುವಾಗ ಆಳು ಹೋಗಬೇಕು, ಅರಸನ ಆಳುಗಳಿರುವಾಗ ಅರಸ ಹೋಗುವುದಲ್ಲ. ಆಳುಗಳಿಂದ ಆಗದಿರುವ ಆ ಕಾಲಕ್ಕೆ ಅರಸ ಬರಬೇಕು. ಇಲ್ಲಾಗದು ಹಾಗೆ. ನನ್ನಪ್ಪ ಅಧಿಕಾರಿಯಾದ ನಮ್ಮಪ್ಪ ಆಳುಗಳಾಗಿರುವಂತ ನಮ್ಮನ್ನು ಬಳಸಿಕೊಂಡಿದ್ದಾರೆ. ಈಗ ಒಂದು ವೇಳೆ ನಮ್ಮಿಂದ ಪ್ರಧಾನ ಕಾರಣ ಏನು ಗೊತ್ತುಂಟು? ಸೀತೆಯನ್ನು ಕರೆದೊಯ್ಯುವ ಕಾಲಕ್ಕಾಗುತ್ತಾ ತಾಯಿರುತ್ತವರು ಎದುರಾದ ಕಾಲಕ್ಕೆ. ಹಾಗಾದ್ರೆ ಎಲ್ಲ ಶಕ್ತಿಗಳಿಗೂ ಮೂಲ ಕಾರಣಿಕ ದೇಹದಲ್ಲಿ ದೇವೇಂದ್ರ. ಈಗ ದೇವೇಂದ್ರ ಒಬ್ಬ ಬಲಶಾಲಿ ಹೋದದು. ಹೌದೇ, ಬಲಶಾಲಿಯಾದ ದೇವೇಂದ್ರ ವೃತ್ರಾಸುರನೊಂದಿಗೆ ಸ್ನೇಹದ ನಾಟಕವನ್ನಾಡಿ ವೃತ್ರಾಸುರನ ಯಾಕೆ ಕೊಂದಂತ ಕೇಳಿದ್ರೆ ಏನು ದೇವೇಂದ್ರ ಬಲದಲ್ಲಿ ಕಡಿಮೆ ಅಂತ ಅದೆಲ್ಲ ಕೊಲ್ಲುವಲ್ಲಿ ಬಳಸಿದ ಸಾಧನ ಬಳಸಿದ ಸಾಧನ. ಇದು ಹಾಗೆ ಜಟಾಯುವನ್ನು ಈಗ ಆಲೋಚನೆ ವೃತ್ರಾಸುರನ್ನು ಕೊಂದ ಪ್ರಕರಣಕ್ಕೆ ಬೇಕಾಗಿ ದೇವೇಂದ್ರ ಪರಿವರ್ತನೆ ಮಾಡಿಕೊಳ್ಳುವುದಕ್ಕೆ ಮುಂದಾದ ನಮ್ಮ ಅತ್ಯಂತ ಸುಳಿ ಅವರ ಪಾಲಿಗೆ ಪ್ರಾಪ್ತವಾಯಿತು. ಕೇವಲ ಅಷ್ಟಕ್ಕೆ ಸೀಮಿತ ಅಲ್ಲ, ಪೀಠೆಯಿಂದ ಚ್ಯುತನಾಗಬೇಕಾಗಿರೋದು. ಹಾಗಿದ್ರೆ ರಾವಣ ಮಾಡಿದ ತಪ್ಪಾಗುವುದರಿಂದ ಪೀಠೆಯಿಂದ ಚ್ಯುತನಾಗಬೇಕಾಗಿ ಅಥವಾ ಸಮೂಹವನ್ನು ಕಳೆದುಕೊಳ್ಳಬೇಕಾಗಿ ಬರ್ತದೆ. ಅದು ರಾವಣನ ಕಾರಣಕ್ಕೆ ಹೋಗಿದ್ದಾರೆ. ಅವನಿಗೆ ಬಂದದ್ದು ಬ್ರಹ್ಮಹತ್ಯೆ ದೋಷ. ಹೌದು, ಬ್ರಹ್ಮಹತ್ಯೆಯ ಜೊತೆ ಪೀಠಚ್ಯುತನಾಗಿ ಹೋದ. ಬ್ರಹ್ಮಹತ್ಯ ಎನ್ನುವ
ದೋಷ ಬಂದಾಗ ಯಾವ ದೋಷ ಇದ್ದು ದೇವಪೀಠದಲ್ಲಿ ಇರುವ ಅಧಿಕಾರ ಸಾಧ್ಯವೇ ಇಲ್ಲ. ಈಗ ನಮ್ಮ ಮಕ್ಕಳು ಜಟಾಯುನ ಅಂತ ಒಂದು ಪಕ್ಷಿಯನ್ನ ಕೊಂದಾಗ ನಮ್ಮ ಮಕ್ಕಳಿಗೆ ದೋಷ ಬರಲಿಲ್ಲ. ದೋಷ ಬಂದಾಗ ನಮ್ಮ ಮಕ್ಕಳು ಬಿಡಬೇಕಂತೇನಿಲ್ಲ. ಯಾಕೆ ಗೊತ್ತಿಲ್ಲ? ಯಾಕೆ ನಾನು ಪಡೆಯುವುದು ವಿಫಲಾದೆ ಅಂತ ಆದ್ರೆ ಮಾತ್ರ. ಈಗ ವಿಕ್ರಮದ ವಿನಿಯೋಗ ಎನ್ನುವುದು ಕೆಲವು ಅರ್ಥ ಬಂತು. ಸರಿ, ಈಗ ಬಲವನ್ನ ಪ್ರಯೋಗ ಮಾಡುವುದು ರಣಕ್ಷೇತ್ರದಲ್ಲಿ ಎದುರುಗಾಡಿಗಳ ಮುಖಾಮುಖಿಯಾಗಿ ತೋಳು ಬಲವನ್ನ ಪ್ರದರ್ಶನ ಮಾಡುವುದು ಒಂದು. ಇನ್ನೊಂದು ಮನೋಬಲವನ್ನು ಕುಂಠಿತಗೊಳಿಸುವ ಬಲವು ಒಂದು. ಸರಿ, ನಿಮ್ಮ ಮನೋಬಲವನ್ನು ಕುಂಠಿತಗೊಳಿಸಬೇಕೆನ್ನುವ ಕಾರಣಕ್ಕಾಗಿ ನೀವಿಬ್ಬರು ಇಲ್ಲದೆ ಇರುವ ವಾತಾವರಣವನ್ನು ಸೃಷ್ಟಿ ಮಾಡಿ ಇನ್ನು ಹೆಣ್ಣನ್ನು ಅಪಹರಣ ಮಾಡಿ ಹಾಗೆ ಅಪಹರಣ ಮಾಡಿದ ಕೆಲವು ಗಡಿಗೆಯ ಮಟ್ಟಿಗಾದರೂ ನಿನ್ನ ಮನೋಬಲವನ್ನು ಕುಂಠಿತಗೊಂಡು ನೀನು ಅಂತದ್ದಂತೆ. ಸರಿ, ಹೌದೇ ನನ್ನ ಸೀತೆಯನ್ನು ಕಂಡು ಇರುವ ಹಾಗೆ ಹೌದೇ ಆಗಬೇಕಾಗುತ್ತದೆ. ಹೌದೇ ಹೌದು. ಆದ್ರೆ ಒಂದು ಆಲೋಚನೆ ಬರಬೇಕು. ಅದರ ಪರ್ಯಾಯ ಅರ್ಥ ಏನು? ರಾಮನ ಸಮ್ಮುಖದಲ್ಲಿ ನಿಲ್ಲುವಲ್ಲಿ ರಾಮನು ವಿಫಲನಾಗಿ ಹೋದ ಎನ್ನುವುದು ಸ್ಪಷ್ಟ. ಏನು ನನ್ನ ಸಮ್ಮುಖದಲ್ಲಿ ಬಂದು ಹೋರಾಟ ಮಾಡಿ ಕೊಂಡೊಯ್ಯುವ ಚಾತಿದ್ದಂತೆ ಹೋದಾದ್ರೆ ನಿಲ್ಲಬೇಕು. ಹೇಳ್ತಾ ಇದ್ದೇನೆ, ಸೀತೆ ಮಾತನ್ನು ಬಿಟ್ಟು ಕೊಟ್ಟರೆ ಉಳಿತಾ ಇದ್ದೇನೆ. ಅಪ್ಪ ತಪ್ಪು ಮಾಡಿದ ಹೋಗಂತಾದ್ರೆ ಮಗವಾದನ್ನು ಬುದ್ಧಿ ಹೇಳುವುಂಟು. ಇಲ್ಲಂತಾದ್ರೆ ಅಪ್ಪ ತಪ್ಪು ಮಾಡ್ತಾ ಇದ್ದಾನೆ, ಅಪ್ಪನ ಅನುಸರಿಸಿಕೊಂಡು ನೀನು ಹೋಗ್ತಾ ಇದ್ದೀಯ. ನೀನು ಮಾಡುದು ಶುದ್ಧ ಅಪರಾಧ. ನಾಡುಗಳು ಹಣೆ ಹೇಳುದಲ್ಲ, ಹೇಳುವ ಅಧಿಕಾರ ಕೊಟ್ಟ ಯಾರಿದ್ದಾರೆ ವಿಚಿತ್ರೆಯೋ ವಿಚಿತ್ರ ಎಂಬ ನಿಮ್ಮ ಹೆಮ್ಮೆಯ ಮಗನಾದಂತ ಇಂದ್ರಜಿತ್ ನಾನಿದ್ದೇನೆ. ಅಪ್ಪಣೆ ಪಡೆದುಕೊಂಡು ಹೋದವರು ತಿರುಗಿ ಹಿಂದೆ ಬಂದವರಿಲ್ಲ. ಒಂದು ವೇಳೆ ಸ್ವಾತಂತ್ರ್ಯ ಹೊಂದಾದ್ರೆ ಇವತ್ತಿನಿಂದ ನಿಮ್ಮ ಮಗನಾದ ಮೇಘನಾದನು ದರ್ಶನ ಲಂಕೆಯಲ್ಲಿ ನಿಮಗಾಗುತ್ತಿಲ್ಲ. ಹಂಗಾದ ಹರಿವಾಣದಲ್ಲಿ ಬೀದಿಯನ್ನು ಕಟ್ಟು ಬರುತ್ತಾ ಇದ್ದೇನೆ. ಪರಮೇಶ್ವರನನ್ನು
ಮೆಚ್ಚುತ್ತಾರೆ